ಈ ನಡುವೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಯನ್ನ ಕೂಡ ಭೇಟಿ ಮಾಡಿದ್ರು. ಬೆಳಿಗ್ಗೆ ಮುಖ್ಯಮಂತ್ರಿಗಳು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್, ಕೆ ಜೆ ಜಾರ್ಜ್ ಅವರೆಲ್ಲರೂ ಕೂಡ ಜೊತೆಯಲ್ಲೇ ಇದ್ದರು. ಜೊತೆಗೆ ಅವರು ಕಳಸಾ ಬಂಡೂರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಣ ಬಿಡುಗಡೆ, GST ಕರ್ನಾಟಕದ ಪಾಲು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮೋದಿ ಹತ್ರ ಅವರು ಚರ್ಚೆ ಮಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಸಕಾರಾತ್ಮಕವಾಗಿ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು, ಅಂದರೆ ಈ 4 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಸಿದ್ದರಾಮಯ್ಯನವರು ಈ ಥರ ಭೇಟಿ ಆಗ್ತಾ ಇರೋದು. ಯಾಕೆ ಮಾಡಿದ್ರಿ? ವೈ ಅವ್ರು ಹೇಳೋದು ಬಿಟ್ಬಿಡ್ರಿ. ಅವ್ರು ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ. ಇಟ್ ಇಸ್ ನಾಟ್ ಎ ಜಸ್ಟಿಫಿಕೇಶನ್, ಇಟ್ ಇಸ್ ಎ ಡಿಫೆನ್ಸ್. ಅವರ ಸಾಲದ ಪ್ರಮಾಣ ಹೆಚ್ಚಾಗಿದೆ, ಹಾಗಾಗಿ ನಾವು ಆ ಬ್ಯಾಂಕ್ಗಳನ್ನು ಕನ್ಸಿಡರ್ ಮಾಡ್ತೇವೆ. ಒಂದು ವೇಳೆ ಅವರಿಗೆ ಕೊಟ್ಟಂತ ಫಂಡ್ ಅವರು ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ತೆಗೆದುಕೊಳ್ತೇವೆ ಅಂತ ಅವರು ಆರ್ಗ್ಯೂ ಮಾಡ್ತಾ ಇದ್ದಾರೆ. ಆರ್ಗ್ಯುಮೆಂಟ್ ಮೇ ಬಿ ಎ ಡಿಫರೆಂಟ್, ಇಟ್ಸ್ ಎ ಡಿಫೆನ್ಸ್ ಆರ್ಗ್ಯುಮೆಂಟ್. ಮೈ ಪಾಯಿಂಟ್ ಈಸ್ 5-6 ವರ್ಷದಿಂದ ನೀವು 5,000 ಕೋಟಿ ಕೊಡ್ತಾ ಬಂದವರು, ಇದಕ್ಕಿದ್ದಲ್ಲಿ ಯಾಕೆ ನೀವು 2,340 ಕೋಟಿ ಮಾಡಿಬಿಟ್ರೆ? ಈಗ ಕೇಳಪ್ಪ ಇಲ್ಲಿ, ಸುಮ್ಮನೆ ನೀವು ನಿಮ್ಮನ್ನೇ ಕೇಳಿದ್ರೆ ನೀವು ಅವ್ರು ಹೇಳೋದಕ್ಕೆ ಕೇಳ್ಕೊಬಂದು ಹೇಳಿದ್ರೆ ಹೇಳೋದು ಪ್ರಯೋಜನ. ಅವ್ರು ಹೇಳಿದ್ರೆ ಕೇಳ್ರಿ, ನಾನು ಹೇಳದ ಮೇಲೆ ಕೇಳಿ ನೀವು ಪ್ರಶ್ನೆನ. ನೋಡ್ರಿ, 4.5% ಕೊಡ್ತಾ ಇದ್ರು, ಯಾವಾಗಲೂ ಕೊಡ್ತಿದ್ರು ನಬಾರ್ಡ್ನವರು. ರೈತರಿಗೆ ನಾವು ಕೊಡ್ತಾ ಇದ್ದು 3 ಲಕ್ಷ ಇತ್ತು, ಆಮೇಲೆ 5 ಲಕ್ಷ ಮಾಡಿದವು ನಾವು. ಫ್ರೀ ಆಫ್ ಕಾಸ್ಟ್, ಫ್ರೀ ಆಫ್ ಇಂಟ್ರೆಸ್ಟ್, ನೋ ಇಂಟ್ರೆಸ್ಟ್, ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್. ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ ಸಾರಿ 22,000 ಕೋಟಿ ಎಲ್ಲ ನಬಾರ್ಡ್ನಿಂದ ಕೊಟ್ಟದ್ದು, ಇದರಿಂದ ಕೊಟ್ಟದ್ದು, ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು, ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ನಿಂದ ಕೊಟ್ಟದ್ದು 22,000 ಕೋಟಿ. ನೀವು ಇದ್ದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರೆ, 58% ಕಡಿಮೆ ಮಾಡಿಬಿಟ್ರೆ, ದಿ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ. ಓಕೆ, ಇದನ್ನು ಸುಮಾರು ಸರ್ತಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಬಾರ್ಡ್ನಿಂದ ರೈತರ ಸಾಲಕ್ಕೆ ಅಂತ 4.5%ನಲ್ಲಿ ಕೇಂದ್ರದವರು ಕೊಡ್ತಾ ಇದ್ರು, ಅದನ್ನು 58% ಈ ಸರ್ತಿ ಕಡಿಮೆ ಮಾಡಿದ್ದಾರೆ. ಯಾಕೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು, ಅದನ್ನು ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಮಗೆ ಮೊದಲೆಷ್ಟು ಕೊಡ್ತಾ ಇದ್ದೀರಿ? 5,000 ಚಿಲ್ಲರೆ ಕೋಟಿ, ಅದನ್ನು ಕೊಡಿ. ಈಗ ಅದನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ನಮಗೆ ತೊಂದರೆ ಆಗುತ್ತೆ. ನ್ಯಾಷನಲೈಸ್ಡ್ ಬ್ಯಾಂಕಿಂದ ಇದೇ ಥರ ಫಂಡ್ ರೈಸ್ ಮಾಡಬೇಕು ಅಂದರೆ 10-12% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಕೇಂದ್ರ ಸರ್ಕಾರ 4.5% ಕೊಡ್ತಾ ಇತ್ತು, ಅದನ್ನು ಕೊಡಿ ಅಂತ.